ಪರಪ್ಪನ ಅಗ್ರಹಾರ ಜೈಲಿನೊಳಗಿರುವಂತಹ ಅವ್ಯವಸ್ಥೆಯಲ್ಲ, ಅತಿಯಾದ ವ್ಯವಸ್ಥೆ. ಬನ್ನಿ ಜನರು ಏನು ಹೇಳ್ತಾರೆ ಕೇಳೋಣ. ದರ್ಶನ್ ಮಾಡಿರೋ ಪ್ರಕರಣದ ಬಗ್ಗೆ ನಿಮಗೇನು ಅನ್ಸುತ್ತೆ? ಗೂಢಾಗರಣ ಬಗ್ಗೆ ಎಷ್ಟು ದಿನ ತೋರಿಸ್ತೀರಾ? ಗೂಢಾಗರಣ ಈಗಲೂ ಮಾಡ್ತೀವಿ. ಮಧ್ಯರಾತ್ರಿ 12 ಗಂಟೆಗೆ ಆನ್ ಮಾಡಿದ್ರು ದರ್ಶನ್ ಹಿಂಗೆ ಹಂಗೆ. ದರ್ಶನ್ ಇಷ್ಟ ಮಾಡಿ ಸರಿಯಾ ಮಾಡಿದ್ ಕರೆಕ್ಟೇ. ಬೇರೆ ಮುಂದೆ ಮಾಡೋರ್ಗೆಲ್ಲ ಪಾಠ ಆಗಿರ್ಬೇಕಾಗ್ತದೆ. ನ್ಯಾಯ ಸಿಗ್ಲಿ, ಎಲ್ಲರಿಗೂ ಏನಾಗುತ್ತೆ ಅದೇ ನ್ಯಾಯ ಇರಬೇಕು. ಹೆಣ್ಮಕ್ಳಿಗೆ ರೇಪ್ ಆಗ್ತದೆ, ಅದಾಗ್ತದೆ, ಅವೆಲ್ಲ ತೋರಿಸಿಲ್ವಾ? ಅವ್ರು ಮಾಡಿರೋ ತಪ್ಪು, ಆ ತಪ್ಪಿಗೆ ಏನ್ ಶಿಕ್ಷೆ ಆಗುತ್ತಾ ಅದು ಶಿಕ್ಷೆ ಆಗುತ್ತೆ. ಕಾರ್ಕಳದಲ್ಲಿ ರೇಪ್ ಆಯ್ತಲ್ಲ, ಅದು ಹೋಗ್ತದೆ. ಕೋಲ್ಕತ್ತಾದಲ್ಲಿ ರೇಪ್ ನ್ಯಾಯ ಸಿಗ್ತಾ ಅಣ್ಣ, ಅವ್ನು ಹಾಕೊಂಡು ಹೋದ್ರಲ್ಲ ಒಳಕ್ಕೆ, ರುಬ್ಬುದ್ರಲ್ಲ ಅಣ್ಣ. ತೋರಿಸ್ತಾ ಇದ್ದೀರಾ? ರುಬ್ಬದ ಯಾರು ಹೋಗಿ ತೋರ್ಸಕ್ಕಾಗತ್ತಾ? ರುಬ್ಬದ್ ಹೆಂಗ್ ತೋರ್ಸಕೈತೆ? ದರ್ಶನ್ ಎಲ್ಲ ಅಲ್ಲ ಅಣ್ಣ, ರೌಡಿ ಶೀಟರ್ ಜೊತೆ ಕೂರ್ಬೋದಾ? ನೀ ರೌಡಿ ಶೀಟರು ಪ್ರೀತಿನ ಮಾತಾಡ್ಸ್ಕೊಂಬತ್ತೆ ನನ್ನ ಹತ್ರ. ಮಾತಾಡ್ಸಿಲ್ಲ ಇರಾಕಾಯ್ತದ? ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ನನ್ನಷ್ಟೇ ನೋಡ್ತಾ ಇದ್ರಿ ಪರಪ್ಪನ ಅಗ್ರಹಾರ ಜೈಲಿನೊಳಗಿರುವಂತಹ ಅವ್ಯವಸ್ಥೆಯಲ್ಲ, ಅತಿಯಾದ ವ್ಯವಸ್ಥೆ. VIP ಟ್ರೀಟ್ಮೆಂಟು, ದೊಡ್ಡವರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ. ಇದೆಲ್ಲದರ ಬಗ್ಗೆ ಜೈಲು ಅಂತಂದಮೇಲೆ ಬದಲಾಗಿ ಬರಬೇಕೇ ವಿನಃ ಆತ ಇನ್ನೂ ಕೂಡ ಕೆಟ್ಟ ಬುದ್ಧಿ ಕಲ್ಕೊಂಡು ಬರಬಾರ್ದು. ಅದು ದರ್ಶನ್ ಆಗಿರ್ಬೋದು, ಅಥವಾ ಬೇರೆ ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಹೀರೋಗಳಾಗಿರ್ಬೋದು, ಯಾವುದೇ ನಟನಟಿಯರಾಗಿರ್ಬೋದು, ಯಾರೇ ಇರಲಿ, ಆಯಿತಾ? ಜೈಲಿರೋದು ಯಾಕೆ? ಶಿಕ್ಷೆ ಕೊಡೋದಕ್ಕೆ, ಬದಲಾಗಿ ಬರೋದಕ್ಕೆ. ಆ ರೀತಿ ಈಗ ಇಲ್ಲ. ಒಂದೇ ಒಂದು ಫೋಟೋ ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ. ಬನ್ನಿ ಜನರು ಏನು ಹೇಳ್ತಾರೆ ಕೇಳೋಣ. ಗೌಡ್ರಿಗೆ ಮಧ್ಯಕ್ಕೆ ಬರ್ತಾರೆ. ಸರ್ ನಮಸ್ಕಾರ. ಸರ್ ಏನು ನಿಮ್ಮ ಹೆಸರು? ಶಿವು ಅಂತೇಳಿ. ಶಿವ ಅವರೇ ಹೇಳ್ರಿ, ಜೈಲಿನಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ, ನಿಮ್ಮ ಅಭಿಪ್ರಾಯ ಏನು ಆಟೋ ಡ್ರೈವರ್ ಆಗಿ? ತಪ್ಪು ಸರ್, ಯಾರೇ ಆಗಿರಲಿ ತಪ್ಪು ಅದು. ಅವರು ಮಾಡಬಾರ್ದು. ಮಾಡಿದ್ರೆ ಬಡವ್ರಿಗೊಂದು ನ್ಯಾಯ, ಸಾವುಕಾರಿಗೊಂದು ನ್ಯಾಯ ಮಾಡ್ಬೇಕು ಹೋಗ್ಬಾರ್ದು. ರಾಜಕೀಯದವರಾಗಲಿ, ಹೀರೋಯಿನ್ ಆಗಲಿ, ಮತ್ತು ಹೀರೋ ಆಗಲಿ, ಯಾರೇ ಆಗಲಿ ಅದು ತಪ್ಪೇ 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 ತಪ್ಪೇ. ಈಗ ನೋಡಿ, ಯಾವುದೋ ಒಂದು ಗೊತ್ತಿಲ್ಲದೆ ಆಗಿದ್ದು ಒಂದೇ ಒಂದು ತಪ್ಪು. ಈಗ ಅವ್ರು ಮಾಡಿದಾರಲ್ವಾ, ಈಗ ಹೀರೋ ದರ್ಶನ್ ಆಗಿರ್ಬೋದು, ಅವ್ರು ಮಾಡಿದಾರಲ್ವಾ. ನಾಳೆ ನಾರ್ಮಲ್ ಆಗಿ ಯಾರು ಒಬ್ರು ರೌಡಿ ಒಬ್ಬರು ಇನ್ನೊಂದು ಕೇಸಲ್ಲಿ, ಬೇರೆ ಕೇಸಲ್ಲಿ ಯಾರು ಹೋಗಿರ್ತಾರಲ್ವಾ, ಅವರು ಇದೇ ರೀತಿ ಅವ್ರಿಗೆ ಕೊಡ್ಬೇಕಲ್ವಾ? ಅಲ್ವಾ? ಹೌದು. ಜೈಲಿಗೆ ಹೋದ್ರೆ ಬದಲಾಗಿ ಬರಬೇಕು, ಏನಂತೀರಾ? ಅವ್ರು ಬದಲಾಗಬೇಕು. ಬಟ್ ಆದರೆ ಅಲ್ಲಿ ಆಗ್ತಿರೋದೇ ಬೇರೆ. ಪ್ರಜ್ವಲ್ ರೇವಣ್ಣನಿಂದ ಹಿಡಿದು ಸಚಿವರವರೆಗೂ ಕೂಡ ಫುಲ್ VIP ಟ್ರೀಟ್ಮೆಂಟ್ ಅಂತೆ. ಒಳ್ಳೆ ಅವರ ಅಭಿಪ್ರಾಯ ಚೆನ್ನಾಗಿತ್ತು, ಒಳ್ಳೆ ಅಭಿಮಾನಿಗಳು ಒಳ್ಳೆ ಹೆಸರು ಮಾಡಿದರು. ಆದರೆ ಅವ್ರು ಮಾಡಬಾರ್ದಾಗಿತ್ತು. ಏನು ಉದ್ದೇಶಕ್ಕೋಸ್ಕರ ಮಾಡಿದಾರೆ ಗೊತ್ತಿಲ್ಲ. ಆದರೆ ಅವ್ರು ಮಾಡಿರೋ ತಪ್ಪು, ಆ ತಪ್ಪಿಗೆ ಏನು ಶಿಕ್ಷೆ ಆಗುತ್ತಾ ಅದು ಶಿಕ್ಷೆ ಆಗುತ್ತೆ. ಕಾದು ನೋಡಬೇಕು. ಸರ್ ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಮಾತಾಡೋಣ. ಮತ್ತೆ ನಾನೇನು ಮಾಡ್ತಾ ಇದ್ದೀನಿ ಹೇಳಿ ಸರ್. ನಿಮ್ಮ ಆಟೋ ಡ್ರೈವರ್ ಅಲ್ವಾ ಸರ್? ಯಾರು ಫ್ಯಾನ್ ಸರ್ ನೀವು? ಯಾರು ಹೀರೋ, ಯಾವ ಹೀರೋ ಇಷ್ಟ? ಹೀರೋ ಯಾರೇನಿಲ್ಲ ಸರ್, ನಮ್ಗೆ ಎಲ್ಲ ಒಂದೇ. ಎಲ್ಲ ಒಂದೇ ಸರ್. ತಪ್ಪು ಮಾಡಿದಾಗ ಇರೋದು ಶಿಕ್ಷೆ ಕೊಡೋದಕ್ಕೆ ಯಾವ ಜಾಗ ಸರ್? ನ್ಯಾಯ ಮಾಮೂಲಿ ಜೈಲಲ್ವಾ ಸರ್? ಜೈಲಲ್ಲೇ VIP ಟ್ರೀಟ್ಮೆಂಟ್ ನಡೀತಾ ಇದೆ ಅಂದ್ರೆ ಏನರ್ಥ? ಹೀರೋಗಳು ಎಲ್ಲರೂ ಒಂದೇ. ಯಾರು ಹೀರೋನ್ಗಳು ಅವರ ನಮಗೆ ಎಲ್ಲ ಒಂದೇ, ಯಾರಾದರೂ ಎಲ್ಲ ಒಂದೇ. ಆ ನ್ಯಾಯ ಜನಗಳು ಎಲ್ಲ ಸಾರ್ವಜನಿಕರು ಎಲ್ಲ ಪ್ರತಿಯೊಬ್ಬರಿಗೂ ಒಂದೇ. ಅದೇನಿಲ್ಲ, ಯಾರಾದ್ರು ಎಲ್ಲರಿಗೂ ನ್ಯಾಯ ಒಂದೇ ಆಗಿರಬೇಕು. ದುಡ್ಡಿದ್ದವರಿಗೆ, ದುಡ್ಡು ಇಲ್ದಿದ್ದವರಿಗೆ ಒಂದೇ, ಯಾರಾದ್ರೂ ಇಲ್ಲ, ಎಲ್ಲ ಒಂದೇ. ಓಕೆ. ಏನು ಸರ್ ನಿಮ್ಮ ಹೆಸರು? ಎಲ್ಲದಕ್ಕೂ ಬರೀ ಇವ್ರು ಮಾತಾಡ್ತಾರೆ, ಏನು ಸರ್ ನಿಮ್ಮ? ಆಯ್ತು ಬರ್ರಿ. ನಾಳೆ ಆಟೋ ಡ್ರೈವರ್ ಕಷ್ಟ ಕೇಳಕ್ ಬರ್ತೀರಿ, ಯಾವಾಗಲೂ ಹಿಂಗೆ ಮಾಡ್ತೀರಾ? ಮತ್ತೆ ಏನು ಸರ್ ನಿಮ್ಮ ಹೆಸರು? ಧನಂಜಯ ಅಂತ ಸರ್. ಧನಂಜಯ ಅವರೇ? ಡಾಲಿ ಧನಂಜಯ? ಖಾಲಿ ಧನಂಜಯ. ಡಾಲಿ ಧನಂಜಯ ಅಲ್ಲ, ನಾನು ಆಟೋ ಡ್ರೈವರ್ ಧನಂಜಯ್, ನೆಲಮಂಗಲದಲ್ಲಿ ಕಿಂಗು. ಹೇಳಿ ಮತ್ತೆ, ಕಿಂಗ್ ಏನಿಲ್ಲ, ಯಾರು ಕಿಂಗ್ ಇಲ್ಲ ಅಂತೀರಾ ಸರ್? ಏನು ಹೇಳ್ತೀರಾ ಸರ್? ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಟ ದರ್ಶನ್ ಎಲ್ಲರಿಗೂ ಮಾದರಿ ಆಗಬೇಕಾಗಿದ್ದವರು, ಎಲ್ರಿಗೂ ಒಬ್ಬ ಹೀರೋ ಅಂದರೆ ಹೆಂಗಿರಬೇಕು ಅಂತ ಸಿನಿಮಾದಲ್ಲಿ ತೋರಿಸೋ ಥರ ನಾಯಕ ಆಗಬೇಕು. ಇವತ್ತು ಯಾವುದೋ ಒಂದು ಆರೋಪವನ್ನು ಹೊತ್ತು ಈ ಥರ ಒದ್ದಾಡ್ತಿದ್ದಾರೆ, ಏನು ಹೇಳ್ತೀರಿ? ಸಂತೋಷ ಸರ್, ಅದಾಗಲಿ ಬಿಡಿ. ನ್ಯಾಯ ಸಿಗ್ಲಿ, ಎಲ್ಲರಿಗೂ ಏನಾಗುತ್ತೆ ಅದೇ ನ್ಯಾಯ ಇರಬೇಕು. ಬಟ್ ಹಂಗೆ ಆಗ್ಲಿಲ್ವಲ್ಲ? ಜೈಲೊಳಗಡೆ VIP ಟ್ರೀಟ್ಮೆಂಟ್ VIP ಟ್ರೀಟ್ ಮಾಡ್ತಾರಲ್ಲ, ಅದಕ್ಕೇ ಅವ್ನು ತಗೊಂಡೋಗಿ ಬಳ್ಳಾರಿಗೆ ಹಾಕಿರೋದಲ್ವಾ? ಅಲ್ಲಿ ಮೋಸ ಮಾಡೋದಕ್ಕೆ ಅಲ್ಲಿ ತಗೊಂಡೋಗಿ ಹಾಕಿರೋದು ಬಳ್ಳಾರಿಗೆ. ನಾನು ಇಲ್ಲೇನು ಇಟ್ಕೊಂಡಿಲ್ವಲ್ಲ, ಅವನ್ನ ಬಳ್ಳಾರಿಗೆ ತಾನೇ ಹಾಕಿರೋದು. ಬಟ್ ನೋಡಿ, ಪರಪ್ಪನ ಅಗ್ರಹಾರ ಹೈಟೆಕ್ ಜೈಲಾಗ್ಬಿಟ್ಟು. ಕೀಟಕ್ಕೇನಿಲ್ಲ ಸರ್, ಕೈದಿಗಳು ಅಂದ್ರೆ ಎಲ್ಲ ಕೈದಿಗಳೇ, ಹಂಗಿರ್ಬೇಕಲ್ವ? ಹಂಗಿರ್ಬೇಕು. ಈಗ ಸರ್ಕಾರ ಹಂಗಾರೆ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ. ಸರ್ಕಾರ ಎತ್ಕೊಂಡಿದೆ ಪಾಪ. ಅವ್ರು ಏನು ತಗೊಂಡೋಗಿ ಅರೆಸ್ಟ್ ಮಾಡ್ಸವ್ರೆ, ಮಾಡವ್ರೆ. ನ್ಯಾಯ ಸಿಗಬೇಕು. ದರ್ಶನ ಅಲ್ಲಿದ್ದಾನೆ, ಇರಲಿ ಬಿಡ್ರಿ ಅಷ್ಟೇ. ಅದರಲ್ಲೇನಿದೆ? ಏನು ದುಡ್ಡು ಕೊಡ್ತಾರೆ ಜೈಲಲ್ಲಿದ್ದಂಥ ಅಧಿಕಾರಿಗಳು ಮೋಸ ಮಾಡಿರೋದು. ಅದನ್ನು ಸರ್ಕಾರ ಹೊಣೆ ಅಲ್ಲ, ಅಧಿಕಾರಿಗಳೇ ತಪ್ಪು. ಅಧಿಕಾರಿ ತಪ್ಪುಳದು. ದುಡ್ಡು ಹೊಡೆದವ್ರೆ, ಮಾಡ್ಕೊಂಡವ್ರೆ, ಮಜಾ ಮಾಡೋಣ ಅಷ್ಟೇ. ಅಷ್ಟು ಬಿಟ್ರೆ ಏನಿಲ್ಲ ಅಲ್ಲೇನು. ಓಕೆ ಸರ್, ಓಕೆ. ಬರ್ರಿ. ಏನು ನಿಮ್ಮ ಹೆಸರು? ರಾಮ ಇಲ್ಲಿ, ರಾಮ ಬಾಣ ಇಲ್ಲಿ ಎಲ್ರ. ಇರಪ್ಪ, ಲಕ್ಷ್ಮಣ ಇದಾರೆ, ರಾಮ. ನೀವು ದರ್ಶನ್ ಫ್ಯಾನಾ? ಹೌದು. ದರ್ಶನ್ ಫ್ಯಾನಾ? ಅಣ್ಣ ಏನಣ್ಣ ನಿಮ್ಮ ಬಾಸು ಅಣ್ಣ? ಸರಿಯಾ? ಹಣೆ ಬರೋ ಚೆನ್ನಾಗಿರ್ಬೇಕಷ್ಟೇ.
ಹಣೆ ಬರ ಚೆನ್ನಾಗಿಲ್ಲ ಅಂತೀರಾ? ಹಣೆ ಬರ ಚೆನ್ನಾಗಿಲ್ಲ ಹಂಗಾಗೈತೆ ಹೋಗ್ಲಿ ಆಯ್ತಣ್ಣ, ಏನೋ ಆಗೋಯ್ತು, ಏನೋ ಆರೋಪ ಹೊತ್ತು ಇನ್ನೇನು ಬೇಲ್ ಸಿಗುತ್ತೆ, ಚಾರ್ಜ್ ಶೀಟ್ ಫೈಲ್ ಆಗುತ್ತೆ, ಅಷ್ಟರೊಳಗೆ ಎಡವಟ್ಟು ಮಾಡ್ಕೊಂಡ್ರಲ್ಲ ಸರಿಯಾ? ಏನು ತಿರ್ಗಾ ಸರ್ ಏನು ಮಾಡೋಕೆ ಹಣೆ ಬರ ಮುಂದೆ ದೇವರನ್ನೇ ಕಾಪಾಡ್ತಾನೆ. ಹಣೆ ಬರ ಬಿಟ್ಟು ಬೇರೆ ಏನಾದ್ರು ಮಾತಾಡೋಣ. ಸರ್ ಬೇರೆ ಏನು ಮಾಡೋಣ ಸರ್, ಏನೋ ಆಗ್ದಿಲ್ದವ್ರೇನೋ ಮಾಡೋರೆ. ಜೈಲು ಅಂತಂದ್ರೆ ಹೆಂಗಿರ್ಬೇಕು ಸರ್ ನಿಮ್ಮ ಪ್ರಕಾರ? ಜೈಲು ಅಂತಂದ್ರೆ 4 ಜನ ಆದಂಗೆ ನಮಗೂ ಆಗಬೇಕು. 4 ಜನ ಹೆಂಗಿರ್ತಾರೆ ನಾವು ಅವ್ರ ಒಳಗೆ ಅವರು ಹಂಗೆ ಇರಬೇಕು. ಈಗ 4 ಜನ ಇದ್ದಂಗೆ ಅಂದ್ರೆ ಈಗ 4 ಜನ ರಿಚ್ ಆಗಿರ್ತಾರೆ, ನಾವು ಹಂಗೆ ಇರ್ಬೇಕಾ? ಇಲ್ಲ 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 4 ಜನ ಕಷ್ಟಪಟ್ಟು ಅವ್ರು ಕೆಲಸ ಮಾಡಿಸ್ತಿರ್ತಾರೆ. ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ, ನಾವು ಅದೇ ಥರ ಮಾಡ್ಬೇಕಲ್ಲಿ. ಈಗ ನಿಮ್ಗೆ ಜೈಲು ಅಂತಂದ್ಮೇಲೆ ಬದಲಾಗಿ ಬರಬೇಕು ಅಲ್ವಾ ಜೀವನದಲ್ಲಿ? ನಮ್ಮ ಸಂವಿಧಾನದಲ್ಲಿ ಶಿಕ್ಷೆ ಕೊಡಬೇಕು, ಅವನನ್ನು ದಂಡಿಸ್ಬೇಕು ಅಂತ ಆ ಥರ ಎಲ್ಲ ಏನಿಲ್ಲ. ಜೈಲು ಅನ್ನುವಂಥದ್ದು ಅವ್ನು ಬದಲಾಗಿ ಹೊರಬರಬೇಕು ಅಂತ ಅಲ್ವಾ? ಬಟ್ ಆ ಬದಲಾವಣೆಗಿಂತ ಜಾಸ್ತಿ ಬೇರೆ ನಡೀತಾ ಇದೆ, ಏನಂತೀರಾ? ಹೌದು, ಯಾರು ಹೊಣೆ ಇದಕ್ಕೆಲ್ಲ? ಇದೆಲ್ಲ ಪೊಲೀಸ್ ಅಧಿಕಾರಿಗಳು ಹೊಣೆ, ಸರ್ಕಾರ? ಸರ್ಕಾರನೇ ಹೊಣೆ. ನಾನೇ ಹೇಳ್ಬಿಡ್ತೀನಿ, ನೀವೇನು ಹೇಳ್ಬಿಡಿ. ಹೇಳ್ತೀನಿ. ಹೂ ತಗೊಂಡು ಏನು ನಿಮ್ಮ ಹೆಸರು? ಅಂಬುಜಾಕ್ಷಿ. ಅಂಬುಜಾಕ್ಷಿ. ಅಂಬುಜಾ ಅವರೇ, ಗೃಹಲಕ್ಷ್ಮಿ ಬಂತ? 2,000 ರೂಪಾಯಿ ಕಾಸು ಬಂತ? ಒಂದು 5-6 ತಿಂಗಳು ಬಂದಿದೆ. ಒಂದು 5-6 ತಿಂಗಳು ಬಂತು. ಯಾಕ್ರಿ ಪಾಪ ಲೇಡೀಸ್ಗೆ ನೀವು ಹಿಂಗೆ ಮೋಸ ಮಾಡ್ತೀರಿ? ಟಿವಿನು ಯಾವ ಸೀರಿಯಲ್ ನೋಡೋದು? ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ ಬರಲಿಲ್ಲ, ಗೃಹಲಕ್ಷ್ಮಿ. ಭಾಗ್ಯಲಕ್ಷ್ಮಿ ಮಾತ್ರ ನೋಡ್ತೀರಿ. ನ್ಯೂಸ್ ಚಾನಲ್ ನೋಡಲ್ವಾ? ನ್ಯೂಸ್ ಚಾನೆಲ್ ಬಿಡುವಾಗಿದ್ರೆ ನೋಡ್ತೀವಿ. ಬಿಡುವಾಗಿದ್ರೆ ನೋಡೋದು. ಈಗ ದರ್ಶನ್ ಎಲ್ಲ ನೋಡಿದ್ರ? ನೋಡ್ದು. ಓ, ಧಾರಾವಾಹಿ ನೋಡ್ಬೇಕಾದ್ರೆ ಮನೆ ಕೆಲಸ ಇರಕ್ಕಿಲ್ಲ. ದರ್ಶನ್ದು ಜೈಲಲ್ಲೆಲ್ಲ ಹಿಂಗೆ ಫುಲ್ VIP ಟ್ರೀಟ್ಮೆಂಟು. ಅಧಿಕಾರಿಗಳೇ ಹಂಗೆ ಮಾಡೋದು. ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕಲ್ವಾ? ನಮಗೆ ಒಂದು ಅವ್ರಿಗೆ ಒಂದು ಅವ್ರು ದುಡ್ಡಿದೆ ಅಂದ್ಬಿಟ್ಟು ಅವ್ರಿಗೆ ಒಂಥರ ನ್ಯಾಯ ಮಾಡೋಕ್ಕಾಗುತ್ತಾ? ಎಲ್ಲರಿಗೂ ನಮ್ಮ ಇದರಲ್ಲಿ ಹಂಗೆ ಒಂದು ಇದ್ರಲ್ಲಿ ಇರ್ತಾವೆ, ಒಂದೇ ನ್ಯಾಯ ಇರಬೇಕು. ಬಡವ್ರಿಗೊಂದು ನ್ಯಾಯ, ಸಾವುಕಾರಿಗೊಂದು ನ್ಯಾಯ ಇರಬಾರ್ದು. ಆಮೇಲೆ ಅಮ್ಮ ಒಬ್ಬ ನಟ, ಲಕ್ಷಾಂತರ ಜನ ಅವನ್ನ ನೋಡ್ತಾ ಇರ್ತಾರೆ. ಈ ರೀತಿ ಮಾಡೋದು ಸರಿ ಅಂತ ಅನ್ಸುತ್ತೆ? ಇಲ್ಲ, ತಪ್ಪದು. ಸೊ ಹಂಗಾಗಿ ಈಗ ಅವ್ರು ಅನುಭವಿಸ್ತಾ ಇದಾರೆ ಅಂತೀರಾ? ಹೌದು. ಏನಮ್ಮ, ಏನು ನಿಮ್ಮ ಹೆಸರು? ನನ್ನ ಹೆಸರು ಸಾವಿತ್ರಬಾಯಿ. ಸಾವಿತ್ರಮ್ಮ, ಏನು ಫುಲ್ ವ್ಯಾಪಾರ ಜೋರಾ? ಹಂಗೇನಿಲ್ಲ. ಯಾವುದು ಧಾರಾವಾಹಿ ನೋಡೋದು? ನಾವು ಲಕ್ಷ್ಮೀ ಬಾರಮ್ಮ. ಅಯ್ಯೋ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಎಲ್ಲೂ ಬರಲೇ ಇಲ್ಲ. ತಿಂಗಳು ಬಂತು? ಬಂದೆ ಮೊನ್ನೆ, ಹೋದ ತಿಂಗಳು ಬಂದೈತೆ. ಇನ್ನೂ 2 ತಿಂಗಳು ಬ್ಯಾಲೆನ್ಸ್ ಬಂದು. ಇನ್ನು 2 ತಿಂಗಳು ಬ್ಯಾಲೆನ್ಸ್ ಇದೆ. ಸರಿ, ನ್ಯೂಸ್ ಎಲ್ಲ ನೋಡ್ತೀರಾ? ನಿಮ್ದೆಲ್ಲ ನೋಡ್ತೀವಿ. ಹಾಸನದಲ್ಲೆಲ್ಲ ಚೆನ್ನಾಗಿ ನಡೆಸ್ಕೊಟ್ರಲ್ಲ. ಆಸ್ತದಲ್ಲೆಲ್ಲ ಚೆನ್ನಾಗಿ ನಡ್ಸ್ಕೊಟ್ಬಿಡುವೆ. ಹಾಸನದಲ್ಲಿ ಹೇಳಿ, ಮತ್ತೆ ಈಗ ದರ್ಶನ್ ನಿಮ್ಗೆ ಇಷ್ಟನಾ? ದರ್ಶನ್ ಇಷ್ಟ. ಮತ್ತೆ ಮಾಡಿ ಸರಿಯಾ? ಅವ್ರೇನು ಮಾಡಿದ್ದು ಸರಿ ಅಂತ ಅಷ್ಟು ಹೇಳೋಕ್ಕಾಗಲ್ಲ. 1% ಬಂದರೂ ಮಾಡಿದ್ದು ಕರೆಕ್ಟೇ. ಬೇರೆ ಮುಂದೆ ಮಾಡೋರಿಗೆಲ್ಲ ಪಾಠ ಆಗಿರ್ಬೇಕು. ಆ ಥರ ಪಾಠ ಆಗಿರ್ಬೇಕು. ಏನಕ್ಕೆ ಮೆಸೇಜ್ ಮಾಡಬೇಕಾಗಿತ್ತು? ಆದ್ರೂ ಕಾನೂನು ಕೈ ತೇಳೋ ಸರಿಯಾ? ಕಾನೂನು ಅವ್ರೇನು ತಗೊಂಡಿಲ್ವಲ್ಲ, ಅವ್ರ ಹಿಂದೆ ಇರೋರು. ಅಲ್ಲ, ಅವ್ನು ಹಂಗೆ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ಏನಾದ್ರು ಮಾಡ್ಬೋದಿತ್ತು. ಮಾಡ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಹೇಳೋರೆ, ಅವಾಗ ಏನು ಮಾಡೋಕ್ಕಾಗುತ್ತೆ? ಅವ್ರಿಂದ ಮಾಡೋಕ್ಕಾಗುತ್ತೆ. ಹಿಂಗೆ ಮಾಡ್ರಿ ಅಂತ ದರ್ಶನ್ ಏನು ಅದು ಆಗೋಯ್ತು. ಅದ್ರದ್ದೇ ಈಗ ದೊಡ್ಡ ಕಾಟ. ಅದ್ರ ಬೇರೆ ಜೈಲಲ್ಲಿ ಬೇರೆ ಹಂಗೆ ಬೇರೆ ಇರ್ಬೇಕಿತ್ತ? ದರ್ಶನ್ದು ಹಂಗೆ ಯಾರೋ ಕೊಟ್ಟಿರೋದರ ಕುಡಿತಾವ್ರೆ, ಸೇರ್ತಾವ್ರೆ. ಅವ್ರಿಗೆ ಈ ಥರ ಮಾಡಬೇಕು ಅಂತ ಅನಿಸಿದ್ರೆ ದುಡ್ಡು ಐತೆ ತಗೊಂಡೋಗಿದ್ರೆ ಜೊತೆಲಿ ಯಾರೋ ಕೊಟ್ಟಿದ್ದಾರೆ, ಕಾಫಿ ಕುಡ್ದಿದ್ದಾರೆ, ಸಿಗರೇಟ್ ಸೇದಿದ್ದಾರೆ. ಅದನ್ನೇ ಅವ್ರಿಗೆ ಗೊತ್ತಿಲ್ಲದಂಗೆ. ಬಟ್ ಇಲ್ಲಿ ದರ್ಶನ್ದು ತಪ್ಪು ಅಂತ ಇಲ್ಲ. ನಾವು ಅದನ್ನ ಮಾಡಿದ ಬಗ್ಗೆ ದರ್ಶನ್ ತಪ್ಪು ಅಂತ ನಾವು ಹೇಳಲ್ಲ. ಅಂತ ವ್ಯವಸ್ಥೆ ಇದೆಯಲ್ಲ, ತಿನ್ನೋದು ಕುಡಿಯೋದು ಅವ್ರ ಇಚ್ಛೆ ಪಾಪ. ಜೈಲೊಳಗಂತ ವ್ಯವಸ್ಥೆ ಇರಬೇಕಾ? ಜೈಲು ಅಂದ್ರೆ ಏನು? ಬದಲಾಗಿ ಬರೋ ಅಂತ ಜಾಗ ಅದು. ಬದಲಾಗಿ ಬರೋ ಅಂಥದ್ದು ಕೊಟ್ಬಿಟ್ಟಿದಾರಲ್ಲ, ಅದಕ್ಕಿಂತ ಮುಂಚೆ ಎಲ್ಲ ಮಾಡಿದಾರಲ್ಲ. ದರ್ಶನ್ದೇ ತೋರಿಸ್ತಾವ. ಅದೇ ಅದರಲ್ಲಿ ತಗ್ಲಾಕೊಂಡ್ಬಿಡ್ತು, ಅದು ಒಂದ್ರಲ್ಲಿ ತಗ್ಲಾಕೊಂಡ್ಬಿಡ್ತು. ಎಲ್ಲರದು ಬಯಲಾಗ್ತಾ ಇದೆ. ಎಲ್ಲಾರ್ದು ಬೈಲಾಗ್ತಾ ಇದೆ. ಬರೀ ದರ್ಶನ್ದೇ, ಯಾವ ಚಾನಲಲ್ಲಿ ನೋಡಿದ್ರು ದರ್ಶನ್ದೇ. ಏನು ಮಾಡೋದಮ್ಮ, ಅಪ್ಡೇಟ್ ಹಂಗೆ ಆಗ್ತಾ ಇದೆಯಲ್ಲ. ಯಾಕಂದ್ರೆ ಲಕ್ಷಾಂತರ ಜನ ದರ್ಶನ್ ಫ್ಯಾನ್ಸ್ ಇದಾರಲ್ಲ, ಅವರಿಗೆಲ್ಲ ಗೊತ್ತಾಗಬೇಕಲ್ಲ. ದರ್ಶನ್ಗೆ ಪಿಕ್ಚರ್ ಹೆಸರು ವರ್ಕಿನಾ? ಅದು ಪಿಕ್ಚರ್ ಹೆಸರು. ಎಲ್ಲ ಪಿಕ್ಚರ್ ಹೆಸರು ತಗೊಂಡು ಹೇಳೋದು. ಏನ್ ಗೊತ್ತಾ, ದರ್ಶನ್ದು ತಪ್ಪಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮತ್ತೆ ದರ್ಶನ್ ಅಂದ್ರೆ ಹಂಗೈತೆ ಹವಾ. ಹೆಂಗ್ ಕಮ್ಮಿ ಅವನ? ಅವ್ನ್ ಎಷ್ಟು ಜನ ಫಾಲೋ ಮಾಡ್ತಾರ ಗೊತ್ತಾ ಎಲ್ರು? ಈಗ ಅವ್ನು ಮಾಡಿದ್ದೆ ಸರಿ ಅಂತವ್ರಲ್ಲ ಅಂತ ಆಗಣ್ಣ 2 ಹೆಣ್ಮಕ್ಳನ್ನ ತೋರ್ಸಿದ್ವಲ್ಲ. ಎಲ್ಲಿ ಸ್ವಲ್ಪ ನೇಹ ನೋಡಿ, ಇವಾಗ ಸೌಜನ್ಯಂದು ಹೋಗ್ತಾ ಇದೆ. ಇವಾಗ ಸೌಜನ್ಯಂದು ಹುಬ್ಳಿ ಇಲ್ಲ ಧಾರವಾಡದಲ್ಲ ಅದು ತೋರ್ಸಿದ್ವಲ್ಲ. ಅದನ್ನ ದರ್ಶನ್ಗಿನ್ನ ಮುಂಚೆ 1 ದಿವಸ ನಡೀತು, 1-2 ದಿವಸ ತೋರಿಸಿದ್ರು. ಮತ್ತೆ ಅದನ್ನ ಬರೀ ದರ್ಶನ್ದೇ ಬತ್ತಾಯ್ತು. ಅವೆಲ್ಲ ಎಲ್ಲಿ ಇಲ್ವೇ ಇಲ್ಲ. ಅವೆಲ್ಲ ಇಲ್ವಾ? ಇಲ್ವೇ. ಅವ್ರಿಗೆಲ್ಲ ಶಿಕ್ಷೆ ಆಯ್ತಲ್ಲ. ಅಯ್ಯೋ, ಏನಾಯ್ತು ಇವಾಗ? ಶಿಕ್ಷೆ ಆಗೋಯ್ತಲ್ಲ. ದೀಪ ಅವನ ಹತ್ರ ಕೊಲೆ ಮಾಡೋದ್ನಲ್ಲ, ಅವ್ನು ದುಡ್ಡಿಲ್ಲ, ಅದಕ್ಕೆ ಅವನಿಗೆ ಶಿಕ್ಷೆ ಆಗೋಯ್ತು. ಇವ್ರ ಹತ್ರ ದುಡ್ಡು, ಜನಬಲ, ಪ್ರಭಾವ ಇದೆಯಲ್ಲ. ಏನೇ ಇದ್ರು ಆತ್ಮ ಒಂದಿರ್ಬೇಕು. ಆತ್ಮ ಒಂದಿರ್ಬೇಕಲ್ವಾ? ಈಗ ಎಷ್ಟೋ ಜನ ಅಭಿಮಾನಿಗಳು ಅವ್ರನ್ನ ಫಾಲೋ ಮಾಡ್ತವ್ರೆ. ನಮ್ಮ ಬಾಸ್ ಮಾಡಿದ್ದೆ ಸರಿ ಅಂತವ್ರೆ. ನಿಮಗೇನು ಅನ್ಸುತ್ತೆ? ಅದು ಸರಿ ಅಂತಾನು ಹೇಳಕ್ಕಲ್ಲ, ತಪ್ಪು ಅಂತಲ್ಲ. ಅವ್ರಿಗೆ ಗೊತ್ತಿಲ್ಲದಲ್ಲೇ ನಡೆದೋಗ್ಬಿಟ್ಟೈತೆ. ಇನ್ಮೇಲೆ ಸರಿ ಆಗ್ಬೇಕು ಅಷ್ಟೇ. ಇನ್ಮೇಲೆ ಸರಿ ಆಗ್ಬೇಕು. ಇನ್ಮೇಲೆ ಸರಿ ಆಂಟಿ ಹೇಳ್ತವ್ರು, ಇನ್ಮೇಲೆ ಸರಿ